ಬಿಸ್ಮಿಲ್ಲಾ ರಹಮಾನಿ ರಹೀಮ್. ಸ್ನೇಹಿತರೆ, ಬಕ್ರೀದ್ ಹಬ್ಬದ ದಿನ ಕುರ್ಬಾನಿ ಕೊಡುವುದು ಕೇವಲ ಶ್ರೀಮಂತ ಅಥವಾ ಆರ್ಥಿಕ ಶಕ್ತಿ ಉಳ್ಳವರ ಮೇಲೆ ಮಾತ್ರ ವಾಜಿಬ್, ಕಡ್ಡಾಯವಾಗಿದೆ. ಬಡವರ ಮೇಲೆ ಕುರ್ಬಾನಿ ಕಡ್ಡಾಯವಲ್ಲ. ಕಯಾಮತ್ ದಿನದಂದು ನರಕದ ಮೇಲಿರುವ ಅತ್ಯಂತ ಕಠಿಣವಾದ ಪುಲ್ಸಿರಾತ್ ಸೇತುವೆಯನ್ನು ದಾಟಲು ಈ ಕುರ್ಬಾನಿ ಪ್ರಾಣಿಗಳು ನಮಗೆ ವಾಹನಗಳಾಗಿ ಸವಾರಿ ಮಾಡಲು ಸಹಾಯ ಮಾಡುತ್ತವೆ. ಹಾಗಾದರೆ ಕುರ್ಬಾನಿ ಕೊಡಲಾಗದ ಬಡವನಿಗೆ ಕಯಾಮತ್ ದಿನ ಪುಲ್ಸಿರಾತ್ ಸೇತುವೆ ಮೇಲೆ ಹೋಗಲು ಏನು ಸಿಗುತ್ತದೆ? ಇಸ್ಲಾಂ ಧರ್ಮ ಇದರ ಬಗ್ಗೆ ಏನು ಹೇಳುತ್ತದೆ ಎಂದು ತಿಳಿಯೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಕುರ್ಬಾನಿ ಕೊಟ್ಟ ಶ್ರೀಮಂತರು ಪುಲ್ಸಿರಾತ್ ಸೇತುವೆ ಮೇಲೆ ತಾವು ಕೊಟ್ಟ ಕುರ್ಬಾನಿಯ ಪ್ರಾಣಿಗಳ ಮೇಲೆ ಹೋಗುತ್ತಾರೆ. ಈ ಸೌಭಾಗ್ಯ ಕೇವಲ ಶ್ರೀಮಂತರಿಗೆ ಮಾತ್ರನಾ? ಹಣವಿಲ್ಲದ, ಕುರ್ಬಾನಿ ಕೊಡಲು ಶಕ್ತಿ ಇಲ್ಲದ ಒಬ್ಬ ಬಡವನ ಕತೆ ಏನು? ಆತನಿಗೆ ಕಯಾಮತ್ ದಿನ ಸವಾರಿ ಸಿಗುವುದಿಲ್ಲವೇ? ಪುಲ್ಸಿರಾತ್ ದಾಟಲು ಆತ ಒಂಟಿಯಾಗುತ್ತಾನೆಯೇ? ಇಲ್ಲ. ಇಸ್ಲಾಂ ಕರುಣೆಯ ಧರ್ಮ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ನಮ್ಮ ಪ್ರೀತಿಯ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 1400 ವರ್ಷಗಳ ಹಿಂದೆಯೇ ತಾವು ಕುರ್ಬಾನಿ ಕೊಡುವಾಗ ಕೇವಲ ತಮಗಾಗಿ ಕೊಡಲಿಲ್ಲ, ಬದಲಿಗೆ ಕುರ್ಬಾನಿ ಕೊಡಲು ಆರ್ಥಿಕ ಶಕ್ತಿ ಇಲ್ಲದ ನನ್ನ ಇಡೀ ಉಮ್ಮತ್ನ ಪರವಾಗಿ ಎಂದು ಮತ್ತೊಂದು ಪ್ರಾಣಿಯನ್ನು ಬಲಿ ನೀಡಿ ನಮಗಾಗಿ ದುವಾ ಮಾಡಿದ್ದರು. ಅಂದರೆ ಜಗತ್ತಿನ ಪ್ರತಿಯೊಬ್ಬ ಬಡ ಮುಸ್ಲಿಮನ ಪರವಾಗಿ ಸ್ವತಃ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೇ ಕುರ್ಬಾನಿ ನೀಡಿದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು 2 ದಷ್ಟಪುಷ್ಟವಾದ ಕುರಿಗಳನ್ನು ಕುರ್ಬಾನಿ ನೀಡುತ್ತಿದ್ದರು. ಮೊದಲನೆಯ ಕುರಿ ತಮ್ಮ ಮತ್ತು ತಮ್ಮ ಕುಟುಂಬದ ಪರವಾಗಿ, 2ನೇ ಕುರಿ ಕುರ್ಬಾನಿ ಕೊಡಲು ಆರ್ಥಿಕ ಶಕ್ತಿ ಇಲ್ಲದ ನನ್ನ ಇಡೀ ಉಮ್ಮತ್ ಪರವಾಗಿ ಎಂದು ಕುರ್ಬಾನಿ ನೀಡಿ ದುವಾ ಮಾಡುತ್ತಿದ್ದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುರ್ಬಾನಿಯ ಪುಣ್ಯ ಕಯಾಮತ್ ದಿನ ಪ್ರತಿಯೊಬ್ಬ ಬಡವನಿಗೂ ಸಿಗುತ್ತದೆ. ಶ್ರೀಮಂತರು ಪುಲ್ಸಿರಾತ್ ದಾಟುವಾಗ ತಾವು ಗಳಿಸಿದ ಆಸ್ತಿ, ಹಣ ಮತ್ತು ಕೊಟ್ಟ ಕುರ್ಬಾನಿಗಳ ಪ್ರತಿಯೊಂದು ಪೈಸೆಗೂ ಅಲ್ಲಾಹ್ ಸುಬ್ಹಾನಹು ವ ತಆಲನ ಮುಂದೆ ಲೆಕ್ಕ ಒಪ್ಪಿಸಬೇಕಾಗುತ್ತದೆ. ಇದರಿಂದಾಗಿ ಶ್ರೀಮಂತರ ಲೆಕ್ಕಾಚಾರ ತಡವಾಗುತ್ತದೆ. ಆದರೆ ಬಡವರ ಬಳಿ ಹಿಸಾಬ್, ಲೆಕ್ಕ ಕೊಡಲು ಹೆಚ್ಚೇನೂ ಇರುವುದಿಲ್ಲ. ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ರೀತಿ ಹೇಳಿದ್ದಾರೆ: ಬಡವರು ಶ್ರೀಮಂತರಿಗಿಂತ 500 ವರ್ಷಗಳ ಮೊದಲೇ ಸ್ವರ್ಗವನ್ನು ಪ್ರವೇಶಿಸುತ್ತಾರೆ. ಬಡವನಿಗೆ ಕುರ್ಬಾನಿ ಪ್ರಾಣಿಯ ಸವಾರಿ ಇಲ್ಲದಿದ್ದರೂ ಆತ ಇಸ್ಲಾಮಿನ ಕಡ್ಡಾಯ ನಿಯಮಗಳು ಅಂದರೆ ನಮಾಜ್, ಉಪವಾಸ ಪ್ರಾಮಾಣಿಕತೆಯಿಂದ ಪಾಲಿಸಿದರೆ ಅಲ್ಲಾಹ್ ಸುಬ್ಹಾನಹು ವ ತಆಲನು ಆತನನ್ನು ಮಿಂಚಿನ ವೇಗದಲ್ಲಿ ಪುಲ್ಸಿರಾತ್ ದಾಟಿಸಿ ಸ್ವರ್ಗಕ್ಕೆ ಸೇರಿಸುತ್ತಾನೆ. ಅಲ್ಲಿ ಆತನಿಗೆ ಯಾವುದೇ ಸವಾರಿಯ ಅಗತ್ಯವಿಲ್ಲ. ಒಬ್ಬ ಬಡವನ ಮನಸ್ಸಿನಲ್ಲಿ ನನ್ನ ಬಳಿ ಹಣವಿದ್ದರೆ ನಾನೂ ಕೂಡ ಅಲ್ಲಾಹನ ಮಾರ್ಗದಲ್ಲಿ ದೊಡ್ಡ ಪ್ರಾಣಿ ಕುರ್ಬಾನಿ ಕೊಡುತ್ತಿದ್ದೆ ಎಂಬ ಹಂಬಲ, ಶುದ್ಧ ನಿಯತಿದ್ದರೆ ಆತ ಯಾವುದೇ ಪ್ರಾಣಿ ಬಲಿ ಕೊಡದಿದ್ದರೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆತನಿಗೆ ಕುರ್ಬಾನಿ ಕೊಟ್ಟಷ್ಟೇ ಪೂರ್ಣ ಪುಣ್ಯವನ್ನು ಕೊಡುತ್ತಾನೆ. ಇಸ್ಲಾಂ ಧರ್ಮದಲ್ಲಿ ನಿಯತ್ಗೆ ಅಷ್ಟು ದೊಡ್ಡ ಸ್ಥಾನವಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲನ ನ್ಯಾಯಾಲಯದಲ್ಲಿ ಹಣಕ್ಕೆ ಬೆಲೆ ಇಲ್ಲ. ಕೇವಲ ಭಯ, ಭಕ್ತಿ ಮತ್ತು ಸತ್ಕರ್ಮಗಳಿಗೆ ಮಾತ್ರ ಬೆಲೆ ಇದೆ. ಶ್ರೀಮಂತನಿಗೆ ಕುರ್ಬಾನಿ ಕೊಡಲು ಹಣವಿದ್ದರೂ ನಮಾಜ್ ಇಲ್ಲದಿದ್ದರೆ ಆತ ಪುಲ್ಸಿರಾತ್ನಲ್ಲಿ ಕೆಳಗೆ ಬಿದ್ದು ಹೋಗುತ್ತಾನೆ. ಬಡವನಿಗೆ ಕುರ್ಬಾನಿ ಕೊಡಲು ಹಣವಿಲ್ಲದಿದ್ದರೂ ಆತ 5 ಹೊತ್ತು ನಮಾಜ್ ಮಾಡಿ ಸತ್ಕರ್ಮ ಮಾಡುವವನಾಗಿದ್ದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುರ್ಬಾನಿಯ ಪುಣ್ಯದೊಂದಿಗೆ ಅತ್ಯಂತ ಸುಲಭವಾಗಿ ಪುಲ್ಸಿರಾತ್ ದಾಟುತ್ತಾನೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ರೀತಿ ಹೇಳಿದ್ದಾರೆ: ಕಯಾಮತ್ ದಿನದಂದು ಅಲ್ಲಾಹ್ ಸುಬ್ಹಾನಹು ವ ತಆಲನು ಮನುಷ್ಯನ ಕರ್ಮಗಳಲ್ಲಿ ಎಲ್ಲಕ್ಕಿಂತ ಮೊದಲು ನಮಾಜ್ ಬಗ್ಗೆ ಕೇಳುತ್ತಾನೆ. ನಮಾಜ್ ಸರಿಯಾಗಿದ್ದರೆ ಆತ ಯಶಸ್ವಿಯಾಗುತ್ತಾನೆ. ಒಂದು ವೇಳೆ ನಮಾಜ್ ಸರಿ ಇಲ್ಲದಿದ್ದರೆ ಆತ ಸಂಪೂರ್ಣ ಸೋಲುತ್ತಾನೆ. ಯಾರಾದರೂ ನಾನು ನಮಾಜ್ ಮಾಡಲ್ಲ, ಉಪವಾಸ ಇರಲ್ಲ, ಆದರೆ ಬಕ್ರೀದ್ನಲ್ಲಿ ದೊಡ್ಡ ಪ್ರಾಣಿ ಕುರ್ಬಾನಿ ಕೊಟ್ಟು ಕಯಾಮತ್ ದಿನ ಪುಲ್ಸಿರಾತ್ ದಾಟಿ ಬಿಡುತ್ತೇನೆ ಎಂದುಕೊಂಡರೆ ಅದು ದೊಡ್ಡ ಭ್ರಮೆ. ಕುರ್ಬಾನಿಯ ಪ್ರಾಣಿ ಕಯಾಮತ್ ದಿನ ಸಹಾಯ ಮಾಡುವುದು ಕೇವಲ ದೈವಭಕ್ತಿ ಉಳ್ಳ, ನಮಾಜ್ ಉಪವಾಸಗಳನ್ನು ಪಾಲಿಸುವ, ಸತ್ಕರ್ಮ ಮಾಡುವವರಿಗೆ ಮಾತ್ರ. ಆದ್ದರಿಂದ ಸತ್ಕರ್ಮಗಳು ನಮಾಜ್ ಮತ್ತು ಉಪವಾಸಗಳ ಜೊತೆಗೆ ಕುರ್ಬಾನಿ ನೀಡಿದಾಗ ಮಾತ್ರ ಅದಕ್ಕೆ ಪ್ರತಿಫಲ ಸಿಗುತ್ತದೆ. ತಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತದೆ ಎಂದು ಕಾಮೆಂಟ್ ಮಾಡಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.